ಮಾಜಿ ಸಚಿವರು ಪರಿಷತ್ ಸದಸ್ಯರಂತ ಉಮೇಶ್ ಅವರು ಇದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗಾಗಲೇ ಸಿದ್ದರಾಮಯ್ಯ ಮಂಡಿ ನೋವಿದೆ. ಆ ಮಂಡಿ ನೋವಿನ ಸಿದ್ದರಾಮಯ್ಯವರು ಟೀಕಿಸುವ ಭಯದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ದಲಿತರ ಹಣವನ್ನು ನುಂಗಿದ್ದಕ್ಕೆ ನಿಮಗೆ ಇವತ್ತು ವೀಲ್ ಚೇರ್ನಲ್ಲಿ ಬರುವಂಥ ಪರಿಸ್ಥಿತಿ ಆಗಿದೆ ಅಂತ ಹೇಳಿ. ನೋಡಿ, ಛಲವಾದಿ ನಾರಾಯಣಸ್ವಾಮಿ ಅವರು ಇವತ್ತು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷ ನಾಯಕರು. ನಾವು ಆ ಸ್ಥಾನಕ್ಕೆ ಗೌರವ ಕೊಡ್ತೀವಿ. ವೈಯಕ್ತಿಕವಾಗಿ ಅವರು ಆ ಮಾತುಗಳನ್ನು ಹೇಳಿ ರಾಜಕಾರಣವಾಗಿ ಅವರೇನೋ ಸಾಧಿಸ್ಕೊಂಡು ಬಿಡ್ತಾರೆ ಅಂತಂದರೆ ಅದು ಸಾಧ್ಯ ಇಲ್ಲ. ಅವರಿಗೆ ಹೋಲಿಕೆ ಮಾಡಿದ್ರೆ ಸಿದ್ದರಾಮಯ್ಯನವರು ಇಡೀ ರಾಜ್ಯದ ದೇಶದ ಅತ್ಯಂತ ಶ್ರೇಷ್ಠವಾದಂಥ ಮೇಧಾವಿ ಪ್ರಬುದ್ಧ ನಾಯಕರಿದ್ದಾರೆ. ಅವರನ್ನು ಇಡೀ ರಾಜ್ಯ ಗೌರವಿಸುತ್ತೆ, ಇಡೀ ದೇಶ ಗೌರವಿಸುತ್ತೆ. ಮತ್ತು BJPಯ ಹಿರಿಯ ನಾಯಕರೆಲ್ಲರೂ ಗೌರವಿಸ್ತಾರೆ. ನಾಟ್ ಓನ್ಲಿ ಕಾಂಗ್ರೆಸ್ನೂ ಕೂಡ ಹಿಡ್ಕೊಂಡು ಅಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂತಂದರೆ ಇವರೊಬ್ಬರೇ ಯಾಕೆ ಯಾವಾಗಲೂ ಮಾತಾಡ್ತಾರೆ? BJPಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಕ್ಕೆ ಅಂತಲೇ ಇಂಥವ್ರನ್ನು ಬೆಳೆಸಿ ಸಾಕಿ ಸ್ಥಾನಮಾನಗಳು ಕೊಟ್ಟಿದ್ದಾರೆ. SCP TSP ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಹಣ ನುಂಗು ಹಾಕಿದ್ದಾರೆ ಅಂತ ಹೇಳಿದ್ರೆ ಏನು ಸಿದ್ದರಾಮಯ್ಯನವರು ಏನು ವೈಯಕ್ತಿಕವಾಗಿ ಹಣವನ್ನು ಬಳಸ್ಕೊಂಡಿದ್ದಾರೆ? ಯಾವ ರೀತಿಯಲ್ಲಿ ಇವರು ಟೀಕೆ ಮಾಡ್ತಾರೆ? ಅದು ಆ ಜನಕ್ಕೆ ಹೇಳಬೇಕಲ್ಲ. SCP TSP ಕಾನೂನಲ್ಲಿ ಏನು 7D ಅಂತಕ್ಕಂಥ ಒಂದು ಸೆಕ್ಷನ್ ಇತ್ತು, ಅದನ್ನು ಇವ್ರ ಕಾಲದಲ್ಲೇ ಫಸ್ಟು 11,000 ಕೋಟಿಯನ್ನು ಬಳಸ್ಕೊಂಡ್ರಲ್ಲ, ಆಗ ಇವ್ರ ಬಾಯಲ್ಲಿ ಏನು ಇಟ್ಕೊಂಡಿದ್ರು? ಬೆಣ್ಣೆ ಇಟ್ಕೊಂಡಿದ್ರಾ? ಅದು ಬೆಣ್ಣೆ ಅಂತ ವಿಚಾರ ಆಗಿತ್ತು ಅವ್ರಿಗೆ. ತದನಂತರದಲ್ಲಿ ನಮ್ಮವ್ರು 10,000 ಕೋಟಿ ಯೂಸ್ ಮಾಡಿರ್ಬೋದು. ಆ ಕಾರಣಕ್ಕೆ ಅದು ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ 7Dಗೆ ಒಂದು ತಿದ್ದುಪಡಿಯನ್ನು ತಂದಿರತಕ್ಕಂಥದ್ದು. ಹೀಗಿರಬೇಕಾದ್ರೆ ಆ ಒಂದು ಹಣ ಅವ್ರ ಮೇಲೆ ಖರ್ಚು ಮಾಡೋಕ್ಕೆ ಇರಬೇಕು ಅಂತಕ್ಕಂಥ ಬದ್ಧತೆಯಿಂದಲೇ ಈ ಕಾನೂನನ್ನು ತಂದಿದ್ದು. ಇದನ್ನೆಲ್ಲ ಬಿಟ್ಟು ಅವ್ರನ್ನ ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ರಾಜಕೀಯವಾಗಿ ಟೀಕೆ ಮಾಡೋದು ಬಿಟ್ಟು ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ನೀಚ ಮನಸ್ಥಿತಿ ಅರ್ಥ ಆಗ್ತಾ ಇದೆ ನಮಗೆ. ಮತ್ತು ವೈಯಕ್ತಿಕವಾಗಿ ಯಾವ ಮನುಷ್ಯನಿಗೆ ದೈಹಿಕವಾಗಿ ಸಮಸ್ಯೆಗಳು ಬರೋದಿಲ್ಲ? ಅದನ್ನೆಲ್ಲನೂ ಕೂಡ ಮಾನವೀಯತೆಯನ್ನು ನೋಡಬೇಕೇ ಹೊರತು ಈ ರೀತಿ ಅಸಹ್ಯವಾಗಿ ಕ್ಷುಲ್ಲಕವಾಗಿ ಭಾಳ ಕೆಟ್ಟ ಮಾತಿನಿಂದ ಮಾತಾಡ್ತಕ್ಕಂಥದ್ದು ಅತ್ಯಂತ ಕೆಳಸ್ತರದ ಮಾನಸಿಕ ಸ್ಥಿತಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಈ ಥರ ಮಾತಾಡಿದ್ರೆ ನಮಗೆ ಅವ್ರ ಮೇಲಿರೋ ಗೌರವ ಕೂಡ ತುಂಬ ಕಡಿಮೆ ಆಗುತ್ತೆ. ಜನ ನೋಡ್ತಾ ಇದ್ದಾರೆ, ರಾಜ್ಯದ ಜನ ನೋಡ್ತಾ ಇದ್ದಾರೆ. ಹೀಗೆ ಮಾತಾಡಿನೇ ಬಿಟ್ಟಿದ್ರು ಕೂಡ ಸಿದ್ದರಾಮಯ್ಯವ್ರನ್ನ ಏನೂ ಮಾಡೋಕ್ಕಾಗಲಿಲ್ಲ. ಇವರು ಮುಂದೆಯೂ ಏನೂ ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯವರೇ ಹುಲಿ, ಯಾವತ್ತಿದ್ರು ಹುಲಿನೇ. ಈ ರೀತಿಯಾದ ವೈಯಕ್ತಿಕ ಟೀಕೆ ಅಗತ್ಯ ಇರಲಿಲ್ಲ. ಹಾಗಾದ್ರೆ ಖಂಡಿತವಾಗ್ಲೂ ಇಲ್ಲ. ರಾಜಕೀಯವಾಗಿ ನೀವು ಏನು ಪ್ರಶ್ನೆಗಳನ್ನು ಮಾಡ್ತಿರೋ ಮಾಡ್ರಿ, ಏನು ಟೀಕೆಗಳನ್ನು ಮಾಡ್ತಿರೋ ಮಾಡ್ರಿ, ಏನು ಸಡ್ಡು ಹೊಡಿತಿರೋ ಹೊಡಿರಿ, ಏನು ಉತ್ತರ ಕೊಡಬೇಕು ಅವ್ರಿಗೆ ಗೊತ್ತಿದೆ. ವೈಯಕ್ತಿಕವಾಗಿ ಟೀಕೆ ಮಾಡುವಂಥದ್ದಕ್ಕೆ ನಿಮ್ಗೇನು ಹಕ್ಕಿದೆ? ವಾಟ್ ರೈಟ್ ಯು ಆರ್ ಹ್ಯಾವಿಂಗ್? ನಿಮ್ಗೆ ಯಾವ ಹಕ್ಕೂ ಇಲ್ಲ. ಅನ್ಯಾಯ ಮಾಡಿರೋದಕ್ಕೆ ವೀಲ್ ಚೇರ್ಲಿ ಬರ್ತೀರಾ, ವಾಯ್ಸ್ ಹೋಗ್ಬಿಟ್ಟಿದೆ, ಈಗ ವೀಲ್ ಚೇರ್ಲಿ ಬರ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾರಿಗೆ ಅನ್ಯಾಯ ಆಗಿದೆ? ಬನ್ನಿ ಸದನದಲ್ಲಿ, ಎಲ್ಲಿ ಅನ್ಯಾಯ ಆಗಿದೆ, ಎಷ್ಟು ಅನ್ಯಾಯ ಆಗಿದೆ, ಹೇಗೆ ಅನ್ಯಾಯ ಆಗಿದೆ ಅದಕ್ಕೆ ಉತ್ತರ ಕೊಡ್ತಾರೆ. ಸದನದಲ್ಲಿ ಕೇಳಿದ್ದೀರಾ, ಅದಕ್ಕೆ ಸಮರ್ಥವಾಗಿ ಉತ್ತರನೂ ಕೊಟ್ಟಿದ್ದಾರೆ. ಇದು ಆ ಒಂದು ಮುಗ್ಧ ಸಮಾಜದ ಜನರಿಗೆ ಮಾರ್ಗ ತಪ್ಪಿಸುವಂತಹ, ದಿಕ್ಕು ತಪ್ಪಿಸುವಂತಹ ಮತ್ತು ಅವರಲ್ಲಿ ಒಂದು ಮತಗಳನ್ನು ಅವರ ಕಡೆ ಸೆಳ್ಕೊಳ್ತಕ್ಕಂಥ ಹುನ್ನಾರ ಇದೆಯಲ್ಲ, ಅದಕ್ಕೆ ಇದನ್ನು ಬಳಸ್ಕೊತಾ ಇದ್ದಾರೆ ಅಷ್ಟೇ. ಕ್ಷಮೆ ಯಾಚಿಸ್ಬೇಕು ಅಂತ ಏನೋ ಹೇಳ್ತೀರಾ, ಒತ್ತಾಯ ಮಾಡ್ತೀರಾ? ಅವರಿಗೆ ಮನುಷ್ಯತ್ವ ಅಂತಿದ್ರೆ ಸಾರಿ ಕೇಳಬೇಕು. ಅವ್ರು ಸಾರಿ ಕೇಳಲಿಲ್ಲ ಅಂದರೆ ಅವ್ರಿಗೆ ಮನುಷ್ಯತ್ವ ಇಲ್ಲ ಅಂತ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರು ಪರಿಷತ್ ಸದಸ್ಯರಂತ ಉಮೇಶ್ ಅವರ ಮಾತು. ಏನೋ ಮನುಷ್ಯತ್ವ ಇದ್ದರೆ ಒಂದು ಕ್ಷಮೆಯನ್ನು ಕೇಳಬೇಕಾಗುತ್ತೆ. ಯಾಕೆಂದರೆ ಈ ರೀತಿಯಾದ ಟೀಕೆ ಮಾಡುವಂಥದ್ದು ಸರಿಯಲ್ಲ. ಯಾಕೆಂದರೆ ಸಿದ್ದರಾಮಯ್ಯ ಅವರು ಎಂದಿದ್ರು ಕೂಡ ಹುಲಿ, ಯಾವತ್ತಿದ್ರು ಹುಲಿನೇ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ರಾಜಕೀಯವಾಗಿ ನೀವೇನೇನು ಟೀಕೆಗಳನ್ನು ಮಾಡಿ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಸರಿಯಲ್ಲ ಅಂತೇಳಿ ಉಮೇಶ್ ಅವರು ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV.